ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಾಸ್ಟ್ ಆಫ್ ಡೆಪ್ತ್ ಬಗ್ಗೆ ಫುಲ್ಲು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಕಾಸ್ಟ್ ಆಫ್ ಡೆಪ್ತಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಬಂದು ಇರ್ರಿಡಿಮೇಬಲ್ ಡೆಪ್ತ್, ಇನ್ನೊಂದು ಬಂದು ರೆಡಿಮೇಬಲ್ ಡೆಪ್ತ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಸ್ಟ್ ಆಫ್ ಇರ್ರಿಡಿಮೇಬಲ್ ಡೆಪ್ತಲ್ಲಿ ಬರೋ ಸಮ್ಸ್ನ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ಬಂದು ಎ ಕಂಪನಿ ಇಶ್ಯೂಸ್ 5 lakh 8% ಡಿಬೆಂಚರ್ ಅಟ್ ಪಾರ್. ವಾಟ್ ಈಸ್ ದ ಕಾಸ್ಟ್ ಆಫ್ ಡೆಪ್ತ್? ಈ ಸಮ ಸಾಲ್ವ್ ಮಾಡೋಣ ಬನ್ನಿ. ಓಕೆ, ಸಾಲ್ವ್ ಮಾಡೋಣ ಬನ್ನಿ. ಸೊ ಕಾಸ್ಟ್ ಆಫ್ ಡೆಪ್ತ್ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಕಾಸ್ಟ್ ಆಫ್ ಡೆಪ್ತ್ ಫಾರ್ಮುಲಾ ಬಂದು KD ಈಸ್ ಈಕ್ವಲ್ ಟು ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್. ಸೊ ಈಗ ನಮಗೆ ಇಂಟ್ರೆಸ್ಟ್ ಗೊತ್ತಿದೆ, ಎಷ್ಟು? 8%. ಇದನ್ನು ನಮಗೆ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ರಿನ್ಸಿಪಲ್ ಅಮೌಂಟ್ ಬಂದು ಎಷ್ಟು ಕೊಟ್ಟಿದ್ದಾರೆ? 5 lakh ಕೊಟ್ಟಿದ್ದಾರೆ. ಈಗ ಇಂಟ್ರೆಸ್ಟ್ ಬಂದು ಪರ್ಸೆಂಟೇಜಲ್ಲಿ ಕೊಟ್ಟಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಲಾಸ್ಟ್ ಟೈಮ್ ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ ಫಾರ್ಮುಲಾ ನೋಡೋಣ ಬನ್ನಿ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಸೊ ಈಗ ಫೇಸ್ ವ್ಯಾಲ್ಯೂ ಎಷ್ಟಿದೆ? 5 lakh ಇದೆ, ಇಂಟು 8% ರೇಟ್ ಆಫ್ ಇಂಟ್ರೆಸ್ಟ್. ಸೊ ಎಷ್ಟು ಬರುತ್ತೆ ನೋಡಿ? 5 lakh ಇಂಟು 8%. ಸೊ 40,000 ಬಂದಿದೆ. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋಣ ಬನ್ನಿ. ಕಾಸ್ಟ್ ಆಫ್ ಡೆಪ್ತ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್. ಸೊ ಇಂಟ್ರೆಸ್ಟ್ ಎಷ್ಟಿದೆ? 40,000 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟಿದೆ? 5 lakh. ಎಷ್ಟು ಬರುತ್ತೆ ನೋಡಿ? 40,000 ಡಿವೈಡೆಡ್ ಬೈ 5 lakh ನೋಡಿ 0.08 ಬಂದಿದೆ. ಸೊ 0.08 ಅಂದರೆ 8%. ಸೊ ಕಾಸ್ಟ್ ಆಫ್ ಡೆಪ್ತ್ ವ್ಯಾಲ್ಯೂ ಬಂದು 8%. ಸೆಕೆಂಡ್ ಒಂದು ಪ್ರಾಬ್ಲಮ್ ಬಂದು ಎ ಕಂಪನಿ ಇಶ್ಯೂಸ್ 50,000 8% ಡಿಬೆಂಚರ್ಸ್ ಅಟ್ ಪಾರ್. ದ ಟ್ಯಾಕ್ಸ್ ರೇಟ್ ಈಸ್ 50%. ವಾಟ್ ಈಸ್ ದ ಕಾಸ್ಟ್ ಆಫ್ ಡೆಪ್ತ್? ಸೊ ಇದರಲ್ಲಿ ಕಾಸ್ಟ್ ಆಫ್ ಡೆಪ್ತು ಕಂಡುಹಿಡಿಯೋಣ ಬನ್ನಿ. ಸಮ್ಮಲ್ಲಿ ಏನೇನು ಕೊಟ್ಟಿದ್ದಾರೆ ಮೆನ್ಷನ್ ಮಾಡ್ಕೊಡೋಣ. ಸೊ ಈಗ ನಾವು ಆ್ಯಕ್ಚುಲಿ ಇದರಲ್ಲಿ ಕಾಸ್ಟ್ ಆಫ್ ಡೆಪ್ತ್ ಕಂಡುಹಿಡಬೇಕು. ಎಷ್ಟು ಅಂತ ಗೊತ್ತಿಲ್ಲ. ಸೊ ಸಮ್ಮಲ್ಲಿ ಏನೇನು ಕೊಟ್ಟಿದ್ದಾರೆ? ನಮಗೆ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟ್ ಇದೆ? 50% ಇದೆ, ಅಂದರೆ 0.50. ಓಕೆನಾ? ಸೊ ನೆಕ್ಸ್ಟ್ ಒಂದು ಬಂದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಡಿಬೆಂಚರ್ಸ್ದು ಇಂಟ್ರೆಸ್ಟ್ ಬಂದು 8% ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇದರಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದನ್ನು 0.08. ಸೊ ನೆಕ್ಸ್ಟ್ ಒಂದು ಏನು ಕೊಟ್ಟಿದ್ದಾರೆ? ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಫೇಸ್ ವ್ಯಾಲ್ಯೂ? ಸೊ 50,000 ಕೊಟ್ಟಿದ್ದಾರೆ. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ ಬನ್ನಿ. ಸೊ ಕಾಸ್ಟ್ ಆಫ್ ಡೆಪ್ತ್ ಇಸ್ ಈಕ್ವಲ್ ಟು 1 ಮೈನಸ್ ಟಿ ಇಂಟು ಆರ್. ಓಕೆನಾ? ಸೊ 1 ಮೈನಸ್ ಟಿ ಅಂದರೆ ಎಷ್ಟು? 0.50. ಆರ್ ಅಂದರೆ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ 0.08. ಓಕೆನಾ? ಸೊ ಈಗ 1ನಲ್ಲಿ 0.50 ಹೋದರೆ 0.50 ಇಂಟು 0.08. ಈಗ ನೋಡಿ ನಿಮಗೆ ಎಷ್ಟು ಬರುತ್ತೆ ಅಂತ. 0.50 ಇಂಟು 0.08. ಸೊ 0.04 ಬಂದಿದೆ. 0.04 ಇಸ್ ಈಕ್ವಲ್ ಟು 4%. ಸೊ ನಮಗೆ ಎಷ್ಟು ಬಂದಿದೆ? ಕಾಸ್ಟ್ ಆಫ್ ಡೆಪ್ತ್ 4% ಬಂದಿದೆ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಬಂದು ಥರ್ಡ್ ಪ್ರಾಬ್ಲಮ್. ಇದು ಗಂಗಾ ಪ್ರೈವೇಟ್ ಲಿಮಿಟೆಡ್ issues 50,000 8% debentures of 100 each at premium of 10%. The tax rate applicable to the company is 50%. Compute the after tax cost of debt. ಇದರಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಆಫ್ಟರ್ ಟ್ಯಾಕ್ಸ್ ಅಂತ. ಸೊ ಪ್ರೀಮಿಯಮ್ ಮತ್ತು ಡಿಸ್ಕೌಂಟ್ ಬಂದಾಗ ಯಾವ ಫಾರ್ಮುಲಾ ಬರುತ್ತೆ ಅಂತ ನಿಮಗೆ ಸಮ್ಮರ್ ಹೇಳ್ಕೊಡ್ತೀನಿ ನೋಡಿ. ಥರ್ಡ್ ಸಮ್ ಸೊಲ್ಯೂಷನ್. ಸೊ ಇದರಲ್ಲಿ ಫಾರ್ಮುಲಾ ನೋಡೋಣ ಬನ್ನಿ. ಇದರಲ್ಲಿ ಕಾಸ್ಟ್ ಆಫ್ ಡೆಪ್ತ್ ಆಫ್ಟರ್ ಕೊಟ್ಟಿದ್ದಾರೆ. ಸೊ ಇದಾಗೆ ಪ್ರೀಮಿಯಮ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಪ್ರೀಮಿಯಮ್ ಅಟ್ ಪ್ರೀಮಿಯಮ್ ಅಂತ ಮೆನ್ಷನ್ ಮಾಡಿದ್ದಾರೆ.
ಪ್ರೀಮಿಯಮ್ ಇಲ್ಲ ಡಿಸ್ಕೌಂಟ್ ಬಂದಾಗ ಯಾವ ಫಾರ್ಮುಲಾ ಬರುತ್ತೆ ಅಂದರೆ ಕಾಸ್ಟ್ ಆಫ್ ಡೆಪ್ತ್ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಪಿ ನೆಟ್ ಪ್ರೊಸೀಡ್ ಆಫ್ ಡಿಬೆಂಚರ್ ಇಂಟು 1 ಮೈನಸ್ ಟಿ. ಸೊ ಈ ಫಾರ್ಮುಲಾ ಬರುತ್ತೆ. ಸೊ ಈ ಸಮ್ಮಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿಕೊಡೋಣ. ಈ ಸಮ್ಮಲ್ಲಿ ನಮಗೆ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ರೇಟ್ ಎಷ್ಟಿದೆ? ಸೊ 50% ಇದೆ, ಅಂದರೆ 0.50. ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದು ನಮಗೆ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ? 50,000 ಇದೆ. ಸೊ ನೆಕ್ಸ್ಟ್ ಒನ್ ಬಂದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಎಷ್ಟಿದೆ? ಇಂಟ್ರೆಸ್ಟ್ ಬಂದು 8% ಇದೆ. ಸೊ ನಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಪ್ರೀಮಿಯಂ ಕೊಟ್ಟಾಗ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೆ. ಸೊ ಫಾರ್ಮುಲಾ ಬರ್ಕೊಳ್ಳೋಣ ಬನ್ನಿ. ಸೊ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಸೊ ಈಗ ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಸೊ ಇಲ್ಲಿ ಪ್ರೀಮಿಯಂ ಬಂದು 100 ಈಚ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ 50,000 ಇಂಟು 100 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 8% ಇದೆ. ಓಕೆನಾ. ಸೊ ಈಗ 50,000 ಇಂಟು 100. ಸೊ ಎಷ್ಟು ಬಂದಿದೆ? 50 lakh. 50 lakh ಇಂಟು 8%. ಓಕೆನಾ. ಸೊ ಎಷ್ಟು ಬರ್ತದೆ ನೋಡೋಣ. 50 lakh ಇಂಟು 8%. ಸೊ ನಮ್ಗೆ ಬಂದು 4 lakh ಬಂದಿದೆ. ಇಂಟ್ರೆಸ್ಟ್ ಎಷ್ಟಿದೆ? 4 lakh. ಸೊ ಈಗ ನೆಕ್ಸ್ಟ್ ಬಂದು ನಾವು ನೆಟ್ ಪ್ರೊಸೀಡ್ ಕಂಡುಹಿಡಬೇಕು. ನಮಗೆ ಇಂಟ್ರೆಸ್ಟ್ ಗೊತ್ತಾಗಿದೆ. ಸೊ ನೆಟ್ ಪ್ರೊಸೀಡ್ ಗೊತ್ತಿಲ್ಲ. ಸೊ ನೆಟ್ ಪ್ರೊಸೀಡ್ ಇಸ್ ಈಕ್ವಲ್ ಟು, ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ಡಿಸ್ಕೌಂಟ್ ಬಂದಾಗ ಇದು ಫಾರ್ಮುಲಾ ಚೇಂಜ್ ಆಗುತ್ತೆ, ಪ್ರೀಮಿಯಂ ಬಂದಾಗ ಫಾರ್ಮುಲಾ ಚೇಂಜ್ ಆಗುತ್ತೆ ಅಂತ. ಅಟ್ ಪಾರ್ ಅಂತ ಬರುತ್ತೆ, ಅದಕ್ಕೂ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಈಗ ಪ್ರೀಮಿಯಂ ಏನು ಫಾರ್ಮುಲಾ ಅಂದರೆ ನೆಟ್ ಪ್ರೊಸೀಡ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಂ ಆನ್ ಇಶ್ಯೂ. ಓಕೆನಾ. ಪ್ರೀಮಿಯಮ್ ಆನ್ ಇಶ್ಯೂ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಸೊ ಈಗ ಫೇಸ್ ವ್ಯಾಲ್ಯೂ ಏನು? ಸೊ ಫೇಸ್ ವ್ಯಾಲ್ಯೂ ಬಂದು ನಮಗೆ 50,000 ಇಂಟು 100. ಸೊ 100 ಈಚ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಬಂದು ಪ್ರೀಮಿಯಮ್ ಹಾಕೋಬೇಕು. ಸೊ ಪ್ರೀಮಿಯಮ್ ಏನಿದೆ? ಫೇಸ್ ವ್ಯಾಲ್ಯೂ ಎಷ್ಟು ಬಂದು ನಾವು ಪ್ರೀಮಿಯಮ್ ಆನ್ ಇಶ್ಯೂ ಹಾಕೊಬೇಕು. ಸೊ ಪ್ರೀಮಿಯಮ್ ಇಶ್ಯೂ 10% ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ ಫೇಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. ಫೇಸ್ ವ್ಯಾಲ್ಯೂ ಇಂಟು 10%. ಫೇಸ್ ವ್ಯಾಲ್ಯೂ ಮೇಲೆ 10% ಮಾಡಬೇಕು. ಅದನ್ನು ನಾವು ಪ್ರೀಮಿಯಮ್ ಆನ್ ಇಶ್ಯೂ ಅಂತ ಹೇಳ್ತೀವಿ. ಸೊ ನಮಗೆ ಇಶ್ಯೂ ಎಕ್ಸ್ಪೆನ್ಸಸ್ ಈ ಸಮ್ಮಲ್ಲಿ ಕೊಟ್ಟಿಲ್ಲ. ಓಕೆನಾ. ಸೊ ಅದು ಬಿಟ್ಬಿಡಿ. ನೆಕ್ಸ್ಟ್ ಬಂದು ಎಷ್ಟು ಬರುತ್ತೆ ನಮಗಿದು? ಲಾಸ್ಟ್ ಟೈಮ್ ನೋಡಿದ್ವಿ ನಾವು 50 lakh ಬರುತ್ತೆ. ಓಕೆನಾ. ಪ್ಲಸ್ ಫೇಸ್ ವ್ಯಾಲ್ಯೂ ಮೇಲೆ 10% ಮಾಡಬೇಕಂತೆ. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 50 lakh ಇದೆ. ಇಂಟು 10% ಮಾಡಿದ್ರೆ ನಮಗೆ ನೋಡಿ 5 lakh ಬರುತ್ತೆ. ಸೊ ಎಷ್ಟಾಯಿತು? 50 lakh ಪ್ಲಸ್ 5 lakh ಬಂದು 55 lakh ಆಯಿತು. ಓಕೆನಾ. ಸೊ ಈಗ ನಮಗೆ ನೆಟ್ ಪ್ರೊಸೀಡ್ ಕೂಡ ಗೊತ್ತಾಗಿದೆ. ಸೊ ಫಾರ್ಮುಲಾ ಅಪ್ಲೈ ಮಾಡೋಣ ಬನ್ನಿ. ಫಾರ್ಮುಲಾ ಏನಿದೆ? KD is equal to I divided by net proceed into 1 minus T. ಓಕೆನಾ. ಸೊ ಇಂಟ್ರೆಸ್ಟ್ ಎಷ್ಟಿದೆ ನಮಗೆ? ಇಂಟ್ರೆಸ್ಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಎಷ್ಟು? 40,000 ಇದೆ. ಸಾರಿ 4 lakh ಡಿವೈಡೆಡ್ ಬೈ, ಸೊ ನೆಟ್ ಪ್ರೊಸೀಡ್ ಎಷ್ಟಿದೆ? 55 lakh ಇದೆ.
ಇಂಟು 1 ಮೈನಸ್ ಟಿ ಅಂದ್ರೇನು ನಾವು ಆಲ್ರೆಡಿ ಮಾಡಿದ್ದೀವಿ. ಎಷ್ಟು ಟಿ ಇದೆ, ಟ್ಯಾಕ್ಸ್ ರೇಟ್ 0.50 ಇದೆ. ಸೊ 0.50. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ ಬನ್ನಿ. ಸೊ 4 lakh ಡಿವೈಡೆಡ್ ಬೈ 55 lakh ಎಷ್ಟು ಬಂತು? 0.08 ಬಂದಿದೆ. ಸೊ 0.08 ಇಂಟು, ಸೊ 1ಅಲ್ಲಿ 0.50 ಹೋದರೆ ನಿಮಗೆ 0.50ನೇ ಬರುತ್ತೆ. ಸೊ ಎಷ್ಟು ಬರುತ್ತೆ ನೋಡಿ ಈಗ, 0.08 ಇಂಟು 0.50 ಎಷ್ಟು ಬಂತು? 0.04 ಬಂದಿದೆ. 0.04 ಈಸ್ ಈಕ್ವಲ್ ಟು, ಸೊ ನಿಮಗೆ 4%. ಸೊ ಕಾಸ್ಟ್ ಆಫ್ ಆಫ್ಟರ್ ಟ್ಯಾಕ್ಸ್ ಬಂತು ನಿಮಗೆ 4% ಬಂದಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.